ಗಾಡಿ ಯಾರು ಅಂತ ಕಂಡಿಡಿತಾರೋ ಆಂಜನೇಯನೇ ನೋಡ್ದಂಗಾಯ್ತು. ನಮ್ಮೆಲ್ಲಾರ ನಿದ್ದೆ ಗೆಡ್ಸ ಬೆವರು ಇಲ್ಲೊಬ್ಬ ಚಳಿ ಅಂತ ಓಡಾಡ್ತಿದ್ರೆ ಇಲ್ಲೊಬ್ಬ ಐಸ್ ತಿಂತಿದ್ದ ಅದೇ ಟೈಮ್ ಬೆಕ್ನ ಕೂಡ ಕರ್ಕೊಂಡ್ ಬಂದವ್ರೆ. ಬಿಲ್ಲಪ್ಪ ಇವತ್ತು ನೈಟ್ ಅಂಡ್ ನೈಟ್ ವಿತೌಟ್ ಪ್ಲಾನ್ ಸೀದಾ ನಂದಿ ಹಿಲ್ಸ್ ಹೋಗ್ತಿದೀವಿ. ನಮಗೂ ಯಾವ್ದೇ ರೀತಿಯಾದ ಪ್ಲಾನ್ ಇಲ್ಲ. ಸರ್ ನಿಮ್ಗೆ ಪ್ಲಾನ್ ಇದೆಯಾ? ನನಗೂ ಒಂದ್ ಗಂಟೆ ಆದ್ಮೇಲೆ ಗೊತ್ತಾಗಿದ್ದು, ಅಲ್ಲಿವರೆಗೂ ನನಗೂ ಇರ್ಲಿಲ್ಲ. ಬೆಳಿಗ್ಗೆ ನಂದಿ ಹಿಲ್ಸ್ ಕರ್ಕೊಂಡ್ ಹೋಗ್ತೀವಿ ಅಂತ ಕರ್ಕೊಂಡ್ ಹೋಗ್ತಾವ್ರೆ. ಇಲ್ಲ ಗಾಯ್ಸ್, ಯಾಕಂದ್ರೆ ಕಿಡ್ನಾಪ್ ಮಾಡೋರೆ ಅಂತವ್ರೆ. ನಮ್ನ ಕಿಡ್ನಾಪ್ ಮಾಡಿದವರು ಸ್ಲೀಪಿಂಗ್ ಮೋಡಲ್ ಆಕ್ಟಿವೇಟ್ ಆಗ್ಬಿಟ್ಟಿದ್ದಾರೆ. ಬೆಳಗ್ಗೆ ನೋಡಿದ್ರೆ ಹೊಡಿತೀರಿ. ನನ್ನ ಉಸಿರಿರಲಿ ನಿನ್ನ ಬಿಗಿದಿಡುವೆ, ಉಸಿರಿರೋವರೆಗೂ ನಿನ್ನ ಪ್ರೇಮಿಸುವೆ. ಈ ಆಸೆಗೆ ಏನಂತೀಯ, ಸಣ್ಣ ಭಾಷೆಗೆ ಹೂವಂತೀಯ. ನಂದಿ ಹಿಲ್ಸ್ ಬಂದ್ವಿ. ಹೆವಿ ರಶ್ ಐತೆ. 6:30 ಇದು ಗೇಟ್ ಓಪನ್ ಆಗೋದು. ಗೇಟ್ ಓಪನ್ ಆಗೋವರೆಗೂ ಕಾಯ್ಲೇಬೇಕು. ವಿವಿಐಪಿನೂ ಇಲ್ಲ, ಇನ್ನೊಂದು ಇಲ್ಲ, ಮತ್ತೊಂದು ಇಲ್ಲ, ವಿಐಪಿನೂ ಇಲ್ಲ. ಯಾರೇ ಆದ್ರೂ ಆ ಗೇಟ್ ಓಪನ್ ಆಗೋವರೆಗೂ ಕಾಯ್ಲೇಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಲಗಿದ್ದಾರೆ. ಈಗೇನಂದ್ರೆ ರಾಮಾಯಣದಲ್ಲಿ ರಾಮ ಹೆಂಗೆ ಲಂಕೆ ದಾಟ್ಕೊಂಡ್ ಹೋದ್ನಲ್ಲ, ಆತರ ನಾವ್ ಇವತ್ತು ದಾಟ್ಕೊಂಡ್ ಹೋಗ್ತಾ ಇದೀವಿ. ಇದ್ರಲ್ಲೂ ಕೊನೆಗೆ ನಾವು ಲಂಕೆ ಮುಟ್ಟಿದ್ವಿ. ಆದ್ರೂ ಆಂಜನೇಯಿಂದ ಮಾತ್ರ ಕಷ್ಟ ಇನ್ನ ಐತೆ. ಸಾಕ್ಷಾತ್ ಆಂಜನೇಯ ನೋಡ್ದಂಗಾಯ್ತಲ್ಲ. ಸಾಕ್ಷಾತ್ ಆಂಜನೇಯನೇ ನೋಡ್ದಂಗಾಯ್ತು. ಇನ್ನೊಂದ್ಸರಿ ತೋರ್ಸ ಮಚ್ಚ ನಿಮ್ಮತಿ ಮಕ್ಕ ಮೇಲೆ. ಆಂಜನೇಯನ್ ರೈಸ್ ಸ್ಟ್ರೈಟ್ ಇತ್ತು. ಇವಾಗ ನೋಡ್ರಿ ಗಾಯ್ಸ್, ಸಾಕ್ಷಾತ್ ಆಂಜನೇಯನ್ನೇ ನೋಡ್ದಂಗಾಗ್ಲಿಲ್ವಾ? ನೋಡ್ದಂಗಾಯ್ತು. ನಮ್ಮ ಮಂದಿಯವ್ರ ಆಂಜನೇಯ ಎತ್ತಿದ್ರೆ ಗತೆ, ಇಳ್ಸಿದ್ರೆ ಮತ್ತೆ ಕೊಡ್ತಾ ಇರ್ತಿ, ಇಸ್ಕೊತಾ ಇರ್ಬೇಕು. ಎಲ್ಲಾರು ಇವಾಗ ಖುಷಿಯಿಂದ ನಂದಿ ಹಿಲ್ಸ್ ನೋಡಕ್ ಹೋಗ್ತಾ ಇದೀವಿ. ಆದ್ರೆ ನೀವು ಎಷ್ಟನೇ ಎಕ್ಸ್ಪೀರಿಯನ್ಸ್ ಇರ್ಬೋದು? ಫಸ್ಟ್ ಟೈಮ್ ಬಂದಿಲ್ವಾ? ಇಲ್ಲ ಮತ್ತ PU ಡಿಗ್ರಿ ಟೈಮಲ್ಲಿ, ಅಂದ್ರೆ PU ಫೇಲ್ ಆಗಿ ಅನಿಮೇಷನ್ ಸೇರೋ ಟೈಮಲ್ಲಿ ಬೇಜಾರ್ಸಲಿ ಬಂದೈತೆ. ನಂದಿ ಹಿಲ್ಸ್ ಅಲ್ಲಿ ಫುಲ್ ಆಗಿ ಯಾರು ಅಂತ ಕಂಡಿಡಿತಾರೋ ಅಲ್ಲ. ನಮ್ಗೆ ದೇವಸ್ಥಾನ ಮುಂದೆ 10 ಗಾಡಿ ನಿಲ್ಸ್ದಾಗ ನಾವು 1 ಗಾಡಿ ನಿಲ್ಸಿದ್ರೆ ನಮ್ ಗಾಡಿ ಗೊತ್ತಾಗಲ್ಲ. ಇಲ್ಲಿ 1000 ಗಾಡಿ ನಿಲ್ಸವ್ರೆ, ನಾವೇನಾದ್ರು ಬೈಕಲ್ಲಿ ಬಂದಿದ್ವಿ. ರೇಂಜ್ ಕ್ರೌಡ್ ಐತಂದ್ರೆ ಸೀರಿಯಸ್ಲಿ ಈ ತರ ಕ್ರೌಡ್ ನಾನಂತೂ ನೋಡಿಲ್ಲ. ಯಾಕೆಂದ್ರೆ ನಾನು ಇದು ಬಂದಿರೋದೇ ಒಂದು 12ರಿಂದ 13ನೇ ಸರಿ ಅಷ್ಟೇ. ಆದ್ರೆ ಭಾರಿ ಕ್ರೌಡ್. ನಾನೆಲ್ಲ ಸಂಡೇ ಸ್ಯಾಟರ್ಡೆ ಬಂದಿರ್ಲಿಲ್ಲ. ಫೈನಲಿ ನಾವು ಏನಂದ್ರೆ ನಂದಿ ಹಿಲ್ಸ್ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ದಿಸ್ ಇಸ್ ದ ಮೈನ್ ಗೇಟ್. ಆಕ್ಚುಲಿ ಏನಂದ್ರೆ ದೇವಸ್ಥಾನದಲ್ಲಿ ಸ್ಪೆಷಲ್ ಎಂಟ್ರಿ ನುಗ್ಗಿದೀವಿ, ತುಂಬಾ ಜಾಗದಲ್ಲಿ ಸ್ಪೆಷಲ್ ಎಂಟ್ರಿ ನುಗ್ಗಿದೀವಿ. ವ್ಯವಸ್ಥೆ ಮಾಡಿ ನಂದಿ ಹಿಲ್ಸ್ ಅಲ್ಲೂ ಸ್ಪೆಷಲ್ ಎಂಟ್ರಿ ನುಗ್ಬಿಟ್ವಿ. ನಂದಿ ಹಿಲ್ಸ್ ರಿಯಾಲಿಟಿ ಏನಂದ್ರೆ ಏನು ಕಾಣಿಸ್ತಿಲ್ಲ ಅಂದ್ರೂ ಎಲ್ಲಾ ಕಾಣಿಸ್ತೈತೆ ಅನ್ನೋ ತರ ಎಲ್ಲಾರು ಎಂಜಾಯ್ ಮಾಡ್ತಾರಲ್ಲ, ಇದೇ ಅಲ್ಲಿನ ರಿಯಾಲಿಟಿ. ನನ್ಗೆ ಅಲ್ಲ, ಇಲ್ಲಿ ಪ್ರಜೆಗಳು ಅಂತ ನಮ್ಮೆಲ್ಲಾರ ನಿದ್ದೆ ಗೆಡ್ಸಿ ಸೀದಾ ನಂದಿ ಹಿಲ್ಸ್ ಕರ್ಕೊಂಬಂದೆ. ನಿನ್ಗೇನ್ ಖುಷಿ ಅನ್ಸ್ತೈತಣ? ನನ್ ಧರ್ಮಸ್ಥಳ ಅಂದ್ರೆ ಇಲ್ಲಿ ಬಿಡ್ತಿದ್ರಲ್ಲ. ನಾವ್ ಆಕ್ಚುಲಿ ಧರ್ಮಸ್ಥಳ ಪ್ಲಾನ್ ಹಾಕ್ದವ್ರು ಇಲ್ಲಿ ಕರ್ಕೊಂಡ್ ಬಂದಿರಂತೆ. ನಾವಿವತ್ತು ನಂದಿ ಹಿಲ್ಸ್ ಬಂದಾಗ ಒಂದು ಮಾರ್ಲಾಸ್ತಿ ಸ್ಟೋರಿ ಏನ್ ಅರ್ಥ ಆಯ್ತು ಅಂದ್ರೆ, ಯಾವ್ದೇ ರೀತಿಯಾದ ಹುಡುಗರಾಗ್ಲಿ ಸಿಂಗಲ್ ಆಗಿ ಯಾರು ಬರಕ್ ಹೋಗ್ಬೇಡ್ರಿ. ತುಂಬಾ ಚಳಿ ಇರುತ್ತೆ. ಆದಷ್ಟು ಕಪಲ್ಸ್ ಬರಕ್ಕೆ ಟ್ರೈ ಮಾಡಿ. ನಿಮ್ ಕಪಲ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಪಕ್ಕದ ಮನೆಯವ್ರನ್ನಾದ್ರೂ ಹೆಂಗಾದ್ರೂ ಕ್ಯಾಚ್ ಮಾಡಿ ಹಾಕೊಂಡ್ಬಂದ್ಬಿಡ್ರಿ. ಮಾಡ್ಬೇಕಾಗುತ್ತೆ. ಪಕ್ಕದ ಮನೆಯವ್ರು ಯಾವ್ಯಾವ ಚಪ್ಪಲಿ ತಾಂಡ್ ನೋಡಿತಾರೆ. ನಾನು ನಂದಿ ಹಿಲ್ಸ್ಗೆ ಕೈ ಹಿಡ್ಕೊಂಡ್ ಬರ್ಬೇಕು ಅಂತ ಆಸೆ ಇತ್ತು. ಆದ್ರೆ ಈ ತರ ಕೈ ಹಿಡ್ಕೊಂಡು ಇವನ್ ಕೈ ಹಿಡ್ಕೊಂಡ್ ಬರ್ತೀನಿ ಅನ್ನೋ ನನ್ಗೆ ಗೊತ್ತಿರ್ಲಿಲ್ಲ. ಬೇಡವಾ? ಅಷ್ಟೇ, ನಾವು ಮನುಷ್ಯರು ಬರ್ದೇ ಕಷ್ಟ ಅಂತ ಚಳಿಲಿ
ಬೆಕ್ನ ಕೂಡ ಕರ್ಕೊಂಡ್ ಬಂದವ್ರೆ ಬಿಲ್ಲಪ್ಪ. ಆ ಬೆಕ್ ಕೂಡ ಎಷ್ಟು ಎಂಜಾಯ್ ಮಾಡ್ತೈತೆ. ಇಲ್ಲೊಬ್ಬ ಚಳಿ ಅಂತ ಓಡಾಡ್ತಿದ್ರೆ ಇಲ್ಲೊಬ್ಬ ಐಸ್ ತಿಂತಿದ್ದ ಅದೇ ಟೈಮಲ್ಲಿ. ಮುಖ್ಯ ದ್ವಾರದಿಂದ ನಾವೆಲ್ಲ ಹೊರ ಹೊಮ್ಮುತ್ತಿದ್ದೇವೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಚಿನ್ನವರೇ? ನಂದಿ ಹಿಲ್ಸ್ ಹೋಗ್ ಬರ್ಬೇಕು ಅಂದ್ರೆ ಇಷ್ಟು ಕಷ್ಟ ಇರುತ್ತ? ನಮ್ಗೇನ್ ಕಷ್ಟ ಇಲ್ಲ, ಆರಾಮಾಗಿ ಹೋಗ್ ಬಂದ್ವಿ. ಬೇರೆ ಹೋಗ್ಬೇಕಾರೆ ಬಸ್ಸಲ್ಲಿ ಹೋದೆ, ಬರ್ಬೇಕಾರೆ ಬಸ್ಸಲ್ಲಿ ಬಂದೆ ಮೇಲಕ್ಕೂ. ಏನ್ ಕಷ್ಟ ಅನ್ಬಸ್ತ ನೀನು? ಆದ್ರೂ ಬಸ್ಸಲ್ಲಿ ನಾವು ಕುತ್ಕೋಬೇಕಲ್ಲ ಚಳಿ. ತುಂಬಾ ಕಷ್ಟಪಡಿದ್ಯಾ? ನೀನ್ ತುಂಬಾ ಕಷ್ಟಪಟ್ಟಿದ್ಯಾ? ಅಯ್ಯೋ ಬೆವರು. ಸೂರ್ಯ ಬಂತ, ಸೂರ್ಯ. ಸೂರ್ಯ ಬಂತು. ಮಿಸ್ಟರ್ ಸೂರ್ಯ, ಮಿಸ್ಟರ್ ಸೂರ್ಯ ಕಮ್ ಹಿಯರ್. ಇಲ್ಲಿಗೆ ನಮ್ಮ ನಂದಿ ಹಿಲ್ಸ್ ಪ್ರಯಾಣ ಮುಕ್ತಾಯವಾಯಿತು. ಇಲ್ಲಿಗೆ ನಮ್ಮ ನಂದಿ ಹಿಲ್ಸ್ ಪ್ರಯಾಣ ಮುಗೀತು.